ಎಫ್ಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಹೊನ್ನಿಹಾಳ್ ಗ್ರಾಮ ಮಾರುತಿ ದೇವಸ್ಥಾನದ ಆಸ್ತಿಯಾಗಿದೆ. ಮೋದಗಾಂವ್ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿ ರಕ್ಷಣೆ ಕುರಿತು ಹುಲ್ಲುಗಾವಲಿನ ಜಾಗೆ ರಕ್ಷಣೆ ಮಾಡಬೇಕು. ಪ್ರಮೋದ್ ಮುತಾಲಿಕ್ ಹೇಳಿಕೆ. ಪಾಲಿಕೆ ವ್ಯಾಪ್ತಿಗೆ 112 ಎಕರೆ ದಂಡು ಮಂಡಳಿ ಜಾಗೆಯ ಶಿಫಾರಸು. ದಂಡು ಮಂಡಳಿ ಜಾಗೆಯನ್ನು ಪಾಲಿಕೆಗೆ ಹಸ್ತಾಂತರ. ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ಅಗತ್ಯ. ಕಳೆದ ತಿಂಗಳಿನಿಂದ ಗಗನಕ್ಕೇರಿದ ಈರುಳ್ಳಿ ಬೆಲೆ 2 ರಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಈರುಳ್ಳಿ ಬೆಲೆ ಏರಿಳಿತಗಳಾಗಿವೆ. ವ್ಯಾಪಾರಸ್ಥರಿಂದ ಹೇಳಿಕೆ. ಬೆಳಗಾವಿ ತಾಲೂಕಿನ ಮೋದಗಾಂವ್ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿಯಾಗಿರುವ ಹೊನ್ನಿಹಾಳ್ ಗ್ರಾಮದ ಹುಲ್ಲುಗಾವಲಿನ ಜಾಗೆಯನ್ನು ರಕ್ಷಣೆ ಮಾಡಬೇಕೆಂದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು. ಬೆಳಗಾವಿ ತಾಲೂಕಿನ ಮೋದಗಾಂವ್ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿಯಾಗಿರುವ ಹೊನ್ನಿಹಾಳ್ ಗ್ರಾಮದ ಹುಲ್ಲುಗಾವಲಿನ 92 ಎಕರೆ 39 ಗುಂಟೆ ಜಾಗೆಯನ್ನು ರಕ್ಷಣೆ ಮಾಡಬೇಕೆಂದು ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದ್ದೀವಿ. ಕೆಲವೊಂದು ಜನರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಯ ಸುದ್ದಿ ತಲುಪಿಲ್ಲ, ಅದಕ್ಕೆ ಕ್ಷಮೆ ಕೇಳಿ ಪ್ರಾರಂಭ ಮಾಡ್ತಾ ಇದ್ದೆ. ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂಥ ವಿಷಯ ಅಂತಂದ್ರೆ ಭ್ರಷ್ಟಾಚಾರ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ. ಅದು SC/ST ಅಭಿವೃದ್ಧಿಗೋಸ್ಕರ ಇಟ್ಟಂತ ದುಡ್ಡಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ದು 187 ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ತಗೊಂಡಿದ್ದಿರಬಹುದು. ಮೈಸೂರಿನ ಮೂಡ ವಸತಿಯ ಅಭಿವೃದ್ಧಿಗೋಸ್ಕರ ಇದ್ದಂತಹದನ್ನ ಮುಖ್ಯಮಂತ್ರಿಯವರ ಕೊರಳಿಗೆ ಸುತ್ತ ಹಾಕೊಂಡಂತ ಭ್ರಷ್ಟಾಚಾರ ಇರಬಹುದು. ಸೊ ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹತ್ತತ್ರ 200 ಕೋಟಿಯ ಆಸ್ತಿ ಇರುವಂತ ಮೋದಗಾಂವ್, ಬೆಳಗಾವಿ ತಾಲೂಕಿನ ಮೋದಗಾಂವ್ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಆಸ್ತಿ 93 ಎಕರೆ ಇದೆ. ರಸ್ತೆಯ ಪಕ್ಕದಲ್ಲೇ ಇದೆ, ವಿಮಾನ ನಿಲ್ದಾಣದ ಹತ್ರ ಇದೆ. ಸೊ ಇದನ್ನು ವ್ಯವಸ್ಥಿತವಾಗಿ ಕಬಳಿಸೋ ಸಲುವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ಇಲ್ಲಿಯ ಮಾಜಿ DC ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಕೈವಾಡ ಇದೆ. ಅವರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿಯಾಗಿದ್ದಾರೆ ಇವತ್ತು. ಸೊ ಅವರು ಮತ್ತು ಒಬ್ಬ ರಿಯಲ್ ಎಸ್ಟೇಟ್ ಒಬ್ಬ ವ್ಯಕ್ತಿ ಮತ್ತು MK ಹುಬ್ಬಳ್ಳಿಯ ಶುಗರ್ ಫ್ಯಾಕ್ಟರಿಯ ಚೇರ್ಮನ್ ಅಧ್ಯಕ್ಷರು ನಾಜೀರ್ ಹುಸೇನ್, ಈ ವ್ಯಕ್ತಿಗೆ ಇವತ್ತು DC ಅವರು ವ್ಯವಸ್ಥಿತವಾಗಿ ಅನುಕೂಲ ಆಗುವ ಹಾಗೆ ಕಾನೂನು ಬಾಹಿರವಾಗಿ ಹುದ್ದೆಯ ದುರ್ಬಳಕೆ ಮಾಡಿಕೊಂಡು ಆ ಮುಗ್ಧ
ಗ್ರಾಮಸ್ಥರನ್ನ ದಬಾಣಿಕೆ ಮಾಡಿ, ಹೆದರಿಸಿ ಬೆದರಿಸಿ, ದುಡ್ಡಿನ ಆಸೆ ತೋರಿಸಿ ಒಂದು ದೇವಸ್ಥಾನದ 93 ಎಕರೆಯ 200 ಕೋಟಿ ರೂಪಾಯಿ ಆಸ್ತಿಯನ್ನ ನುಂಗ್ ಹಾಕಕ್ಕೆ ದೊಡ್ಡ ಸಂಚು ನಡೆದಿದೆ. ಸೊ ಇದರ ಸಂಬಂಧಪಟ್ಟಾಗ ನಾನು ಹೇಳೋದು, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ ಪಕ್ಕದಲ್ಲೇ ಕೂತ್ಕೊಂಡಂತ ಆಪ್ತ ಇವತ್ತು ಆ ವ್ಯಕ್ತಿ ಇಲ್ಲಿ ಬಹಳ ದೊಡ್ಡ ದ್ರೋಹ ಮಾಡಿದ್ದಾರೆ. ನನಗನ್ಸುತ್ತೆ ಆ ವ್ಯಕ್ತಿಯ ಬಗ್ಗೆ ಸಂಶಯ ಇದೆ. ಈ ರೀತಿಯ ಅಮಾಯಕ ರೈತರ, ಮುಗ್ಧ ನಾಗರಿಕರ ಎಷ್ಟು ಲೂಟಿ ಮಾಡಿರಬಹುದು ಅದು ತನಿಖೆ ಆಗ್ಬೇಕು. ತನಿಖೆ ಆಗಬೇಕಾದ್ರೆ ಆ ವ್ಯಕ್ತಿಯನ್ನ ಮೊದಲು ಸಸ್ಪೆಂಡ್ ಮಾಡಬೇಕು. ಮಾಜಿ ಡಿಸಿ ಇವತ್ತು ಮುಖ್ಯಮಂತ್ರಿಯ ಆಪ್ತ ಕಾರ್ಯದರ್ಶಿ ಜಯರಾಮ್. ಸೊ ಈ ವ್ಯಕ್ತಿಯಿಂದಲೇ ಇವತ್ತು ವ್ಯವಸ್ಥಿತವಾಗಿ ನಾಜೀರ್ ಭಾಗವಾನ್ ಅವನು ಇವತ್ತು ರಿಯಲ್ ಎಸ್ಟೇಟಿನ ಆ ಜಾಗವನ್ನ ಕಬಳಿಸಕ್ಕೆ ಕಾನೂನು ಬಾಹಿರ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನ ಉಳಿಸೋ ಸಲುವಾಗಿ ದೇವಸ್ಥಾನದ ಆಸ್ತಿ, ದೇವಸ್ಥಾನದ ಜಾಗ, ಮುಜರಾಯಿ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದ್ದು. ಕಂದಾಯ ಇಲಾಖೆಯಲ್ಲಿ ಅದನ್ನ ಸೇರಿಸಿದ್ದಾರೆ. ಈಗ ಇದು ಸೇರ್ಸಕ್ ಕಾರಣ ಡಿಸಿ ಅವರು ಅವತ್ತು. ಸೊ ಇದು ವ್ಯವಸ್ಥಿತವಾದಂತ ದೊಡ್ಡ ಹಗರಣ ಇವತ್ತು ಮುಖ್ಯಮಂತ್ರಿಯ ಪಕ್ಕದಲ್ಲೇ ಕೂತ್ಕೊಂಡಂತ ಆಪ್ತ ಕಾರ್ಯದರ್ಶಿಯ ಕೈವಾಡ ಅಂತನ್ನುವಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸಸ್ಪೆಂಡ್ ಮಾಡಬೇಕು, ತನಿಖೆ ಆಗಬೇಕು, ಶಿಕ್ಷೆ ಕೊಡಬೇಕು. ದೇವಸ್ಥಾನದ ಜಾಗ ನುಂಗುವಷ್ಟು ಧೈರ್ಯ, ದೇವಸ್ಥಾನದ ಜಾಗವನ್ನ ನುಂಗುವಷ್ಟು ಹಗರಣಗಳನ್ನ ಈ ಡಿಸಿ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಆಪ್ತ ಕಾರ್ಯದರ್ಶಿ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ಬೇಲಿನೇ ಎದ್ದು ಹೊಲ ಮೈದಾಗ ಆಯ್ತು. ಯಾರ ರಕ್ಷಣೆ ಕೊಡೋರು? ಮುಜರಾಯಿ ಇಲಾಖೆಯ ಅಧ್ಯಕ್ಷರೇ ಡಿಸಿ ಅವರು ಇರ್ತಾರೆ. ಅವರೇ ಅದನ್ನ ರಕ್ಷಣೆ ಮಾಡೋದು ಬಿಟ್ಟು ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಡ್ತಾರೆ ಅಂತಂದ್ರೆ ಎಂಥ ದ್ರೋಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಜರಾಯಿ ಇಲಾಖೆಯ ಆಸ್ತಿ, ದೇವಸ್ಥಾನ ಯಾವ್ಯಾವ್ದಿದೆಯೋ 200 ಮೀಟರ್ ಅಂತರದಲ್ಲಿ ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಪ್ರವೇಶ ಇಲ್ಲ, ಟೆಂಡರ್ ಕೊಡೋಂಗಿಲ್ಲ. ಮಾರುತಿ ಮಂದಿರ ರಕ್ಷಣೆ ಮಾಡುವಂತೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಇಲ್ಲಿಯವರೆಗೆ ಸ್ಪಂದನೆ ನೀಡಿಲ್ಲ. ಕೆಲವರು ಮಾರುತಿ ಮಂದಿರದ ಜಾಗೆಯನ್ನು ಕಬಳಿಸುವ ಹುನ್ನಾರ ನಡೆಸಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ಭದ್ರತೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಸಂಕಲ್ಪ ಸಿಂಧೆ, ಕೆಎಂಎಂ ಕನ್ನಡ, ಬೆಳಗಾವಿ. ಪಾಲಿಕೆ ವ್ಯಾಪ್ತಿಗೆ ಹಸ್ತಾಂತರಿಸಲು ನಿರ್ಧರಿಸುವ 112 ಎಕರೆ ದುಂಡು ಮಂಡಳಿಯ ಜಾಗೆಯನ್ನು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕಳಿಸುವ ಸಭೆ ಶನಿವಾರ ಮುಂದೂಡಲಾಯಿತು. ಪಾಲಿಕೆ ವ್ಯಾಪ್ತಿಗೆ ಹಸ್ತಾಂತರಿಸಲು ನಿರ್ಧರಿಸುವ 112 ಎಕರೆ ದಂಡು ಮಂಡಳಿಯ ಜಾಗೆಯನ್ನು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕಳಿಸುವ ಸಭೆ ಶನಿವಾರ ಮುಂದೂಡಲಾಯಿತು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ, ದುಂಡು ಮಂಡಳಿ ವ್ಯಾಪ್ತಿಯಲ್ಲಿರುವ ಕಾಯ್ದಿಟ್ಟ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಹೆಚ್ಚು ಬರುತ್ತಿವೆ. ನಗರ ಪ್ರದೇಶದ ಜನರಿಗೆ ತೊಂದರೆಯಾಗುತ್ತಿದೆ. ಕಾಯ್ದಿಟ್ಟ ಪ್ರದೇಶ ಬೇರೆ ಕಡೆ ಮಾಡಬಹುದಾ? ಹಾಗೂ ದಂಡು ಮಂಡಳಿಯ ಪ್ರದೇಶವನ್ನು ಪಾಲಿಕೆಗೆ ಹಸ್ತಾಂತರಿಸುವ ಬಗ್ಗೆ ನಿರ್ಣಯ ಯಾರು ತೆಗೆದುಕೊಳ್ಳುತ್ತಾರೆ? ಅದಕ್ಕೆ ಯಾವ ಮಾನದಂಡ ಇವೆ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. 112 एकड़ का वो प्रपोजल था. इसमें हमें डिमांड किया वो बंगलोज एरिया है ना, बंगलोज एरिया भी ऐड करने के लिए हम सब डिमांड उठा. देखिए आगे मीटिंग में क्या होता है इसके बारे में. बंगलोज एरिया देने के लिए वो वो तैयार नहीं है, लेकिन हमारा डिमांड ये है सिविलियन वहाँ भी है बंगलो एरिया में, सिर्फ कमर्शियल एरिया में नहीं है. सिविल एरिया में सिविलियंस बंगलो एरिया में भी है, उसको भी इंक्लूड करने के लिए हम डिमांड किया.
मिनिस्ट्री को भेज देते ऐसा ऑर्डर। सर टोटल कितना एकड़ सिविलिंग प्रॉपर्टी स्टेट गवर्नमेंट के लिए दिया? अभी 112 एकड़ का डिस्कशन हुआ अभी तक, उन्होंने मार्क किया तो 112 एकड़ का। बंगलो एरिया कितना है वो भी उसमें ऐड करने के लिए डिमांड किया, देखेंगे वो कितना एकड़ है हमको पास। ಈ ಜನ ಏನು ಹೇಳ್ತಾರಣ್ಣ ಇವ್ರಿಗೆ, ಈಗ ನಾವು ಅಲ್ಲಿ ಕಾರ್ಪೊರೇಷನ್ ಬರ್ತೇವೆ ಅಂತಾರೆ, ಇವ್ರು ನೋಡಿದ್ರೆ ನಾವು ಒಂದಿಷ್ಟು ಏರಿಯಾ ಕೊಡಂಗಿಲ್ಲ ಅಂತಾರೆ. ಅಲ್ಲಂದ್ರೆ ಏನಾಗಿದೆ ರೀ, ಈಗ ಕಾರ್ಪೊರೇಷನ್ಗೆ ಬರೋಕೆ ರೆಡಿ ಅದ, ಬಟ್ ಅಲ್ಲಿ ನಮ್ದು ಆರ್ಮಿ ಇರೋದ್ರಿಂದ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ನಮ್ಮ ಏರಿಯಾದಾಗ ಬಂದುಬಿಟ್ರೆ ನಮ್ಮದೆಲ್ಲ ಸೀಕ್ರೆಟ್ ಕೆಲವು ಉದಾಹರಣೆ ನಿಮ್ಗೆ ಹೇಳಿ ಮ್ಯಾಪ್ ಎಲ್ಲ ಇದನ್ನು ಮಾಡಬೇಡ್ರಿ ಅಂತ. ಕಾರಣ ಏನಂದ್ರೆ ಅವರು ಒಂದು ಸ್ವಲ್ಪ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ, ಆ ಕಾರಣದಿಂದ ಅಂತದೆ. ನಾವು ಬೈಪರ್ಕೇಟ್ ಮಾಡಿ ಕೊಡ್ಬೋದು, ಆ ಸಾಧ್ಯತೆ ಇದೆ, ಅದನ್ನು ಚರ್ಚೆ ಮಾಡ್ತೀವಿ ಡಿಫೆನ್ಸ್ ಮಿನಿಸ್ಟರ್ ಜೊತೆ. ನೆಕ್ಸ್ಟ್ ಸೆಷನ್ಗೆ ಟೈಮ್ದೊಳಗೆ ಹೋದಾಗ ನಾವು ಚರ್ಚೆ ಮಾಡ್ತೀವಿ. ದಂಡು ಮಂಡಳಿಯ ಕಚೇರಿಯ ಸಭಾಂಗಣದಲ್ಲಿ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಕಳೆದೊಂದು ತಿಂಗಳಿನಿಂದ ಈರುಳ್ಳಿ ಬೆಲೆ ಗಗನಕ್ಕೇರಿತು. ಆದರೆ ಶನಿವಾರ ಈರುಳ್ಳಿ ಬೆಲೆ 2ರಿಂದ 3 ರೂಪಾಯಿಗೆ ಕುಸಿದಿದೆ ಎಂದು ವ್ಯಾಪಾರಿ ಮಹೇಶ್ ಸುಂದರ್ದಾಸ್ ಹೇಳಿದರು. ಕಳೆದೊಂದು ತಿಂಗಳಿನಿಂದ ಈರುಳ್ಳಿ ಬೆಲೆ ಗಗನಕ್ಕೇರಿತು. ಆದರೆ ಶನಿವಾರ ಈರುಳ್ಳಿ ಬೆಲೆ 2ರಿಂದ 3 ರೂಪಾಯಿ ಕುಸಿದಿದೆ. ಬೆಳಗಾವಿ APMC ಮಾರುಕಟ್ಟೆಯಲ್ಲಿ ಈರುಳ್ಳಿ, ಆಲೂಗಡ್ಡೆ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಆದರೆ ಶನಿವಾರ APMC ಮಾರುಕಟ್ಟೆಗೆ ಮಹಾರಾಷ್ಟ್ರದಿಂದ 80% 85% ಹಾಗೂ ಕರ್ನಾಟಕದಿಂದ 15% 20% ಈರುಳ್ಳಿ ಬಂದಿದೆ ಎಂದು ಈರುಳ್ಳಿ ವ್ಯಾಪಾರಿ ಮಹೇಶ್ ಸುಂದರದಾಸ್ ತಿಳಿಸಿದರು. आज मार्केट बघा, कांदा 20 रुपयापासून ते उंचात 33-34 रुपयेपर्यंत भाव निघालेला आहे. हा कांदा आता जवळपास 80-85% महाराष्ट्रातून इकडं आलेला आहे. एक 10-15% कर्नाटकातला कांदा आहे. गेल्या आठवड्यात पण हाच भाव होता. एकदा आज थोडं 1-2 रुपये थोडी घसरण आहे आज मालामध्ये. तर गेल्या आठवड्यात जे उंचात 35 रुपयेपर्यंत गेला होता तो आज 33, 33.5, 34 पर्यंत आहे. म्हणजे 1-1.5 रुपये थोडी आज घसरण आहे मार्केटची. कांदे आता नवीन पीक जोपर्यंत येत नाही, नवीन पीक आले म्हणजे आता 1-2 महिन्यात कर्नाटकात लागवडी तशा भरपूर आहेत, पण आता क्लायमेटवरती डिपेंड. पण जोपर्यंत ते नवीन फोर्समध्ये येत नाही तोपर्यंत कांदा एवढा काय फारसा डाऊन होईल का असं वाटत नाही. ಮಹೇಶ್ ಸಚ್ದೇವ್, ಜೆ ಸುಂದರ್ದಾಸ್. ಕರ್ನಾಟಕದಲ್ಲಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಆದರೆ ಅದು ಹಂಗಾಮಿನ ಮೇಲೆ ಅವಲಂಬಿತವಾಗಿದೆ ಎಂದ ಅವರು, 2-3 ತಿಂಗಳಲ್ಲಿ ಈರುಳ್ಳಿ ಬೆಳೆ ಕಡಿಮೆಯಾಗಲಿದೆ ಎಂದು ಹೇಳಲಾಗದು ಎಂದರು. ಈರುಳ್ಳಿ ವ್ಯಾಪಾರಸ್ಥರು ಒಂದಷ್ಟು ಏರಿಳಿತಗಳಾಗಲಿವೆ ಎನ್ನುತ್ತಾರೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಹತ್ವಾಕಾಂಕ್ಷಿ ಕಳಸಾ ಬಂಡೂರಿ ಯೋಜನೆ ತಡೆಗೆ ಗೋವಾ ಸರ್ಕಾರ ಕುತಂತ್ರ ನಡೆಸಿದೆ ಎಂದು ಕನ್ನಡ ಹೋರಾಟಗಾರ ಅಶೋಕ್ ಚಂದರ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹತ್ವಾಕಾಂಕ್ಷಿ ಕಳಸಾ ಬಂಡೂರಿ ಯೋಜನೆ ತಡೆಗೆ ಗೋವಾ ಸರ್ಕಾರ ಕುತಂತ್ರ ನಡೆಸಿದೆ ಎಂದು ಕನ್ನಡ ಹೋರಾಟಗಾರ ಅಶೋಕ್ ಚಂದರ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಳಸಾ ಬಂಡೂರಿ ತಿರುವು ಯೋಜನೆ ಅನುಷ್ಠಾನಕ್ಕೆ ಗೋವಾ ಸರ್ಕಾರ ಕಳೆದ 6 ವರ್ಷಗಳಿಂದ ಅಡ್ಡಗಾಲ ಹಾಕ್ತಾ ಇದೆ. ಯಾಕಂದರೆ 2018 ಆಗಸ್ಟ್ 14ಕ್ಕೆ ಪಾಂಚಾಲ್ ನ್ಯಾಯಮಂಡಳಿ ತೀರ್ಪು ಕೊಡ್ತು. ಗೋವೆ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ನೀರು ಹಂಚಿಕೆ ಮಾಡಿ ಆಮೇಲೆ 3 ರಾಜ್ಯಗಳು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದರು. ಆ ಸುಪ್ರೀಂ ಕೋರ್ಟ್ ಸುಮಾರು 1 ವರ್ಷ ಕಾಲ ಹಿಯರಿಂಗ್ ನಡೆಸಿ 3 ರಾಜ್ಯಗಳ ವಾದವಿವಾದಗಳನ್ನು ಕೇಳಿಕೊಂಡು 2020 ಫೆಬ್ರವರಿ 20ಕ್ಕೆ ಒಂದು ಜಜ್ಮೆಂಟ್ ಕೊಟ್ಟರು. ನೀವು ಏನು ಹಂಚಿಕೆ ಆಗೈತೆ ನೀರು ಬಳಸ್ಕೊಳ್ಳೋಕೆ ಮುಕ್ತ ಇದೀರಿ, ಫ್ರೀ ಅದಿರಿ ಅಂತೇಳಿ. ಆ ಪ್ರಕಾರ ಪಾಂಚಾಲ್ ಟ್ರಿಬ್ಯುನಲ್ ಕೊಟ್ಟಂಥ ತೀರ್ಪನ್ನು ಕೇಂದ್ರದ ಗೆಜೆಟ್ನಲ್ಲಿ ಪಬ್ಲಿಷ್ ಮಾಡೋಕ್ಕೂ ಅನುಮತಿ ಕೊಟ್ಟರು. ಅದಾದ ಒಂದೇ ವಾರಕ್ಕೆ ಫೆಬ್ರವರಿ 27ಕ್ಕೆ ಪಾಂಚಾಲ್ ಟ್ರಿಬ್ಯುನಲ್ ಗೆಜೆಟ್ನೊಳಗೆ ಬಂದಿದೆ ಆ ಜಜ್ಮೆಂಟ್. ಆಮೇಲೆ ಬಂದ ಮೇಲೂ ಸಹಿತ ಅವರೇನಂದರು, ಕೇಂದ್ರದ ಅರಣ್ಯ, ವನ್ಯಜೀವಿ ಮತ್ತು ಪರಿಸರದ ನೀವು ಅನುಮತಿ ತಗೋರಂದ್ರು. ಆವಾಗ BJP ಗೌರ್ಮೆಂಟ್ ಇಲ್ಲೂ ಇತ್ತು, ಮ್ಯಾಗೂ ಇತ್ತು, ಅವ್ರು ಯಾವುದೂ ಕೇರ್ ಮಾಡಲಿಲ್ಲ. ಆಮೇಲೆ ಆ ಅರಣ್ಯದವ್ರು ತಗೊಂಡ್ರು. ಅದಕ್ಕೆ ಬೊಮ್ಮಾಯಿಯವರ ಗೌರ್ಮೆಂಟ್ ಇದ್ದಾಗ ಅವರು ಅರಣ್ಯ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಪರಿಷ್ಕೃತ DPR ಒಂದು ತಯಾರು ಮಾಡಿ ಕಳಿಸ್ಯಾರ. ಮೂಲ ಯೋಜನೆ ಪ್ರಕಾರ 500 ಹೆಕ್ಟರ್ ಹೊಕ್ಕಿತ್ತು. ಪರಿಷ್ಕೃತ ಯೋಜನೆ ಪ್ರಕಾರ ಕೇವಲ 64 ಹೆಕ್ಟರ್ ಹೋಗ್ತೈತಿ. ಕಳಸಾ ಮತ್ತು ಬಂಡೂರಿ ಕೂಡಿ ಯಾಕೆ ಮಾಡಿರು ಅಂದ್ರೆ, ಅರಣ್ಯದೊಳಗೆ ಸುರಂಗ ಕೊರಿ ಬದಲಿ ಲಿಫ್ಟ್ ಇರಿಗೇಷನ್ ಮೂಲಕ ಮಾಡೋನು, ಪೈಪ್ಲೈನ್ ಹಾಕಿ 9 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ಮಾಡೋಣ ಅಂದರು. ಆ ಪ್ರಕಾರ ಅದು ಓಕೆ ಆಗೈತಿ. ಆ ಓಕೆ ಆಗತ್ತೆ ಅಂದ್ರಾಗ ನೀವು ಏನು ತಗೊಂಡ್ರು, ಈಗ ವನ್ಯಜೀವಿ ಅಲ್ಲ ಪ್ರಾಣಿಗಳದಾವ ಅಂದ್ರೆ ಅದು ವನ್ಯಜೀವಿ ಇನ್ನೇನು ನಮಗೆ ಅನುಮತಿ ಸಿಗಬೇಕಂದ್ರಾಗನ ಮತ್ತೊಂದು ತೆಗೆದ್ರಿ ಈ ವರ್ಷ ಹುಲಿ ಪ್ರಾಧಿಕಾರ. ಅಲ್ಲಿ ಹುಲಿಗಳದಾವ ಅಂತ ತೆಗೆದಾರ, ಹುಲಿನೇ ಇಲ್ಲ. ಅಲ್ಲಿ ಹುಲಿ ಹುಡುಕಾಡ್ಬೇಕು ನೀವು. ಕಳಸಾ ಬಂಡೂರಿ ಪ್ರದೇಶನಾಗ ಹುಲಿ ಸಹಿತ ಇಲ್ಲ. ಅದಕ್ಕೆ ಏನು ಸಿಗೋದಿಲ್ಲ, ಹುಲಿಗಳು ಸಿಗೋದಿಲ್ಲ. ಇಲ್ಲದ ಹುಲಿಗೆ ಭಯ ಹುಟ್ಟಿಸಿ ಅದನ್ನು ಅಡ್ಡಿ ಮಾಡಿದ್ದಾರೆ. ಈಗ ಲೇಟೆಸ್ಟ್ ಅಂದ್ರೆ ಒಂದು ಕುತಂತ್ರ ಏನು ಮಾಡ್ಯಾರ ಗೋವಾದವರು ಅಂದ್ರೆ, ಪ್ರವಾಹ ಅಂತ ಒಂದು ಸಂಸ್ಥೆ ಐತಿ. ಉಭಯ ರಾಜ್ಯಗಳ ನದಿ ನೀರಿನ ಹಂಚಿಕೆ ಸಂಬಂಧ ಒಂದು ಕೇಂದ್ರ ಸರ್ಕಾರ ಒಂದು ಪ್ರವಾಹ ಅಂತ ಒಂದು ಸಂಸ್ಥೆ ಒಂದು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಭೇಟಿ ಕೊಡ್ರಿ ಅಂದ್ರೆ ಕರ್ನಾಟಕ ಸರ್ಕಾರದ ತಕರಾರು ಹಾಕಿಲ್ಲ. ಮಜಾ ಅಂದ್ರೆ ಈ ಗೋವಾದವ್ರ ಆಗ್ರಹದ ಮೂರಿಗೆ ನಾಳೆ ಜುಲೈ 7ಕ್ಕೆ ಕಳಸಾ ಬಂಡೂರಿ ಸ್ಥಳಕ್ಕೆ ಪ್ರವಾಹ ಸಂಸ್ಥೆ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರೆ. ಅದರ ಅಧ್ಯಕ್ಷರು ಭೇಟಿ ಕೊಡ್ತಾರೆ. ಅಂದ್ರೆ ಇವತ್ತು ಪ್ರಮೋದ್ ಸಾವಂತ್ ಅವರು ಟ್ವೀಟ್ ನೋಡ್ಬೇಕು. ನಿನ್ನೆ ಅವರು ಟ್ವೀಟ್ ಮಾಡಿದ್ದಾರೆ, ನಮ್ಮ ಸತತ ಪ್ರಯತ್ನದ ಫಲವಾಗಿ ಪ್ರವಾಹ ಸಂಸ್ಥೆ ಕಳಸಾ ಬಂಡೂರಿ ಮಾಡ್ತಾರೆ, ಅಲ್ಲೇ ಕರ್ನಾಟಕ ಸರ್ಕಾರವನ್ನು ನಾವು ಎಕ್ಸ್ಪೋಸ್ ಮಾಡ್ತೇವೆ, ಅವ್ರು ಹೇಳಿದ ಸುಳ್ಳನ್ನು ಬಯಲು ಮಾಡ್ತೇವೆ ಅಂತ ಅವರು ಪ್ರಮೋದ್ ಸಾವಂತ್ ಅವರು ಟ್ವೀಟ್ ಮಾಡಿದ್ದಾರೆ. ಅಂದರೆ ಇದ್ರ ಹಿಂದೆ ಅವರು ಕುತಂತ್ರ ಮಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಕರ್ನಾಟಕ ಸರ್ಕಾರ ಎಷ್ಟೊಂದು ಎಚ್ಚರಿಕೆ ವಹಿಸಬೇಕಾಗಿತ್ತು, ಅಷ್ಟು ಎಚ್ಚರ ವಹಿಸಿಲ್ಲ. ಇವರು ನಮ್ಮ ಸರ್ಕಾರ ಏನಾದ್ರು ಮಲ್ಕೊಂಡ್ರೆ, ನೀರಾವರಿ ಅಧಿಕಾರಿಗಳು ಮಲ್ಕೊಂಡ್ರೆ ಇದು ನಮಗೆ ಹೊಟ್ಟು ಬೀಳ್ತೈತಿ. ಗೋವಾದರ ಮೇಲೆಗಳಾಕತಿ. ನಾವು ಕಿತ್ತೂರು ಕರ್ನಾಟಕದ 4 ಜಿಲ್ಲೆಗಳ 13 ತಾಲೂಕುಗಳು ಕುಡಿಯೋ ನೀರಿನಿಂದ ವಂಚಿತ ಆಗ್ತಾರೆ. ಇವತ್ತು 2 ದಿವಸ ಟೈಮ್ ಐತಿ, 2 ದಿವಸ ಟೈಮ್ ಐತಿ. ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಗೋವೆ ಕುತಂತ್ರವನ್ನು ಸಮರ್ಥವಾಗಿ ಎದುರಿಸಬೇಕು ಅಂತೇಳಿ ಒತ್ತಾಯಿಸಿ ಈಗಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, ನೀರಾವರಿ ಮಂತ್ರಿ DK ಶಿವಕುಮಾರ್ ಆಗಲಿ, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರಿಗೆ ಒಂದು ಸಮಗ್ರವಾದ ಒಂದು ಪತ್ರವನ್ನು ನಾನು ಬರೆದೇನೆ. ಅದೇ ಗೋವಾ ಇಲ್ಲ, ಅವ್ರು ನೋಡ್ರಿ ಒಂದು ವಿಷಯದೊಳಗೆ ಎಷ್ಟು ಸೀರಿಯಸ್ ತೊಗೋತಾರೆ ಗೋವಾ CM. ನಮ್ಮಲ್ಲಿ ಯಾರೂ ಇಲ್ಲ, ಯಾರೂ ಸೀರಿಯಸ್ ತೊಗೋದಿಲ್ಲ. ಹೋದ್ರೆ ಹೋತು ಬಂದ್ರೆ ಹೋತು ಈ ಮನೋಭಾವ ನಮ್ಮಲ್ಲಿದ್ದರೆ ಅದನ್ನು ನಾವು ಪೆಟ್ಟು ತಿನ್ನೋ ಅವ್ರು ಕಿತ್ತೂರು ಕರ್ನಾಟಕ ಜನ, ಬೆಂಗಳೂರು ಅವರಲ್ಲ. ಮತ್ತೆ ಆಗ್ತೈತಿ. ಈಗ ನೋಡ್ರಿ ಇವತ್ತು ಹಬ್ಬೈತಿದು ಮತ್ತು ಹೋರಾಟ ನಿರಂತರ ಹೋರಾಟ ಮುಂದುವರಿತೈತಿ. ಅದಕ್ಕೇನಾದರೂ ಗಂಭೀರ ಸ್ವರೂಪ ತೊಗೋತೈತಿ. ಅದಕ್ಕೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಇದು ಸಮರ್ಥವಾಗಿ ಎದುರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ. ಜುಲೈ 7ರಂದು ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಮಹದಾಯಿ ಪ್ರವಾಹ ಪ್ರಾಧಿಕಾರ ಸದಸ್ಯರ ಭೇಟಿ ಮಾಡಿದ್ದನ್ನು ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿರುವ ಗೋವಾ CM ಪ್ರಮೋದ್ ಸಾವಂತ್ ಕನಕುಂಬಿ ಗ್ರಾಮಕ್ಕೆ ಭೇಟಿ ನೀಡಲಿರುವ ಪ್ರವಾಹ ಪ್ರಾಧಿಕಾರ ಸದಸ್ಯರು ಭೇಟಿ ನೀಡಿದ್ದರು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಆನಂದನಗರ 3ನೇ ಕ್ರಾಸ್ನಲ್ಲಿ ಜಲ್ಲಿಕಲ್ಲುಗಳಿಂದ ಮಣ್ಣಿನ ಸಾಮ್ರಾಜ್ಯ ವ್ಯಾಪಿಸಿದೆ. ಗಲ್ಲಿಯಲ್ಲಿ ಕುಡಿಯುವ ನೀರಿಗಾಗಿ ಮಳೆಗಾಲಕ್ಕೂ ಮುನ್ನವೇ ಅಗೆದು ಪೈಪ್ಲೈನ್ ಹಾಕಿ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಚೆನ್ನಾಗಿದ್ದ ರಸ್ತೆ ಅಗೆದು ಹಾಳಾಗಿದೆ.
ಆನಂದ್ ನಗರದ 3ನೇ ಕ್ರಾಸ್ನಲ್ಲಿ ಜಲ್ಲಿಕಲ್ಲುಗಳಿಂದ ಮಣ್ಣಿನ ಸಾಮ್ರಾಜ್ಯ ವ್ಯಾಪಿಸಿದೆ. ಈ ಗಲ್ಲಿಯಲ್ಲಿ ಕುಡಿಯುವ ನೀರಿಗಾಗಿ ಮಳೆಗಾಲಕ್ಕೂ ಮುನ್ನವೇ ಅಗೆದು ಪೈಪ್ಲೈನ್ ಹಾಕಿ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಚೆನ್ನಾಗಿದ್ದ ರಸ್ತೆ ಅಗೆದು ಹಾಳಾಗಿವೆ. ಹಲವೆಡೆ ಪೈಪ್ಲೈನ್ಗಳಿಗಾಗಿ ತೆಗ್ಗುಗಳನ್ನು ಕಡಿಯಲಾಗಿದ್ದು, ಡಾಂಬರೀಕರಣದ ಕೊರತೆಯಿಂದ ರಸ್ತೆಗಳು ಹದಗೆಟ್ಟಿವೆ. ದ್ವಿಮುಖ ಚರಂಡಿಗಳು ಅಪೂರ್ಣವಾಗಿದ್ದು, ಇಂತಹ ಹಲವು ಸಮಸ್ಯೆಗಳು ಈಗ ಡೆಂಗೂಗೆ ಆಹ್ವಾನ ನೀಡುವಂತಾಗಿವೆ. ಈ ಭಾಗದ ಕಾರ್ಪೊರೇಟ್ ಕೂಡಲೇ ಈ ರಸ್ತೆ ಮಾಡಿಸಬೇಕೆಂಬುದು ನಾಗರಿಕರ ಆಗ್ರಹವಾಗಿದೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಕಾಮಗಾರಿಯನ್ನು ಮಹದಾಯಿ ಪ್ರವಾಹ ಪ್ರಾಧಿಕಾರ ಬಯಲಿಗೆಳೆಯುತ್ತೆ ಟ್ವೀಟ್ ಮಾಡಿರುವುದು ಖಂಡನೀಯ ಎಂದು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಹೇಳಿದರು. ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಕಾಮಗಾರಿಯನ್ನು ಮಹದಾಯಿ ಪ್ರವಾಹ ಪ್ರಾಧಿಕಾರ ಬಯಲಿಗೆಳೆಯುತ್ತೆ ಎಂದು ಟ್ವೀಟ್ ಮಾಡಿರುವುದು ಖಂಡನೀಯ ಎಂದು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇದು ಗೋವಾ ಸರ್ಕಾರದ ಕುತಂತ್ರದ ಭಾಗವಾಗಿದೆ. ಕಳಸಾ ಬಂಡೂರಿ ಮಹದಾಯಿ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ನದಿಗಳ ಮೇಲ್ವಿಚಾರಣಾ ಸಮಿತಿ ಏನು ಜುಲೈ 7ನೇ ತಾರೀಕು ನದಿಗಳ ಮೇಲ್ವಿಚಾರಣಾ ಸಮಿತಿ ಏನು ಕೇಂದ್ರ ಸರ್ಕಾರ ಒಂದು ಮಂಡಳಿಯನ್ನು ಮಾಡಿದೆ. ಆ ಮಂಡಳಿಯ ಸದಸ್ಯರು ಒಂದು ಕರ್ನಾಟಕದ ಗಡಿ ಪ್ರದೇಶ ಆಗಿರುವಂಥ ಜಾಂಬೋಟಿ ಮಹದಾಯಿ ಕಳಸಾ ಬಂಡೂರಿಯ ಒಂದು ನದಿಗಳ ವಿಚಾರಣೆ ಬಗ್ಗೆ ಏನು ಬರ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡಿ, ಗೋವಾದ ಮುಖ್ಯಮಂತ್ರಿಗಳು ಒಂದು ಟ್ವೀಟನ್ನು ಮಾಡಿ ಇದನ್ನು ತಮ್ಮ ಒಂದು ಫೇಸ್ಬುಕ್ ಖಾತೆಯೊಳಗೆ ಹಂಚ್ಕೊಂಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಯಾಕೆ ಇದ್ರ ಬಗ್ಗೆ ಗಂಭೀರವಾಗಿ ತಗೋತಾಳೆ ಅನ್ನುವಂಥದ್ದು ಆರೋಪ ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಮತ್ತು ಇಲ್ಲಿ ಅಧಿಕಾರಿಗಳು, ನೀರಾವರಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇದನ್ನು ಭಾರಿ ಸೂಕ್ಷ್ಮತೆಯಿಂದ ಪರಿಗಣಿಸಿ, ಯಾಕಂದ್ರೆ ಅವರು ಯಾವ ರೀತಿಯಾಗಿ ಗೋವಾ ಸರ್ಕಾರ ಭಾಳಷ್ಟು ಗಂಭೀರವಾಗಿ ಇದನ್ನು ಪರಿಗಣಿಸಿ ಅಲ್ಲಿಯ ಜನರಿಗೆ ನೀರಾವರಿ ವಿಚಾರವಾಗಿ, ನೀರಿನ ವಿಚಾರವಾಗಿ ಇದನ್ನು ಮಾಡ್ತಾ ಇದ್ದಾರೋ. ಆದರೆ ನಮ್ಮ ಸರ್ಕಾರ ಯಾಕೆ ಈ ತಾರತಮ್ಯವನ್ನು ತೋರಿಸ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬೆಳಗಾವಿಯ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಭಾರಿ ಗಂಭೀರವಾಗಿ ಪರಿಗಣಿಸಿ ಕಳಸಾ ಬಂಡೂರಿ ಮಹದಾಯಿ ವಿಚಾರವಾಗಿ ಏನು ಒಂದು ನದಿಗಳ ಮೇಲ್ವಿಚಾರಣೆ ಸಮಿತಿ ಬರ್ತಾ ಇದೆ, ಆ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಒಂದು ನಿಗಾವನ್ನು ಇಟ್ಟು ಅವ್ರು ಯಾವ ರೀತಿಯಾದಂಥ ನಿರ್ಧಾರವನ್ನು ತಗೊಳ್ತಾರೆ, ಅವರ ನಡೆ ಏನಿದೆ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು, ನಮ್ಮ ಇಲ್ಲಿಯ ಸರ್ಕಾರ ಅದ್ರ ಬಗ್ಗೆ ಪರಿಗಣಿಸಬೇಕಾಗಿದೆ. ಒಂದು ವೇಳೆ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮುಂಜಾಗ್ರತಾ ಕ್ರಮವಾಗಿ ತಗೊಳ್ಳಿಲ್ಲ ಅಂತಂದರೆ ಮತ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಹೋರಾಟದ ಅನಿವಾರ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सरोना, मन भाई आराधना.
ವಿರಾಮದ ನಂತರ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ಅಸಂಸ್ಕೃತಿಯ ವರ್ತನೆಯ ಬಗ್ಗೆ ನಿಷೇಧ ಪತ್ರ ಹೊರಡಿಸುವುದು ಖಂಡಿಸಿ ಶನಿವಾರ ಉನ್ನತಿ ಟ್ರಸ್ಟ್ ಬೆಳಗಾವಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ಅಸಂಸ್ಕೃತಿಯ ವರ್ತನೆಯ ಬಗ್ಗೆ ನಿಷೇಧ ಪತ್ರ ಹೊರಡಿಸುವುದು ಖಂಡಿಸಿ ಶನಿವಾರ ಉನ್ನತಿ ಟ್ರಸ್ಟ್ ಬೆಳಗಾವಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ್ ಮತ್ತು ಚೋಪ್ರಾದಲ್ಲಿ ನಡೆದ ಘಟನೆ ಅತ್ಯಂತ ಖಂಡನೀಯ. ಪಶ್ಚಿಮ ಬಂಗಾಳದಲ್ಲಿ ದಿನದಿಂದ ದಿನಕ್ಕೆ ಮಹಿಳೆಯರ ಪರಿಸ್ಥಿತಿ ಸಾಕಷ್ಟು ಗಂಭೀರವಾಗುತ್ತಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಎಂದು ದೂರಿದರು. ಪರಿಸ್ಥಿತಿ ಹೇಗಿದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆ ಸುರಕ್ಷಿತ ಇಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಮಹಿಳೆಯರಿಗೆ ಮನೆಗಳಿಂದ ಹೊರಗಡೆ ರಸ್ತೆ ಮೇಲೆಗೆ ಎಳೆದು ತಂದು ಅವ್ರಿಗೆಲ್ಲ ಹೊಡೆಯೋದು ಬಡಿಯೋದು ಇದೆಲ್ಲ ಕೆಲವು ನಡೀತಾ ಇದೆ. ಇದೆಲ್ಲ ಮಾಡ್ತಿರೋಂಥದ್ದು ತೃಣಮೂಲ ಕಾಂಗ್ರೆಸ್ಸಿನ ಗುಂಡಾಗಳು. ಅದಕ್ಕೆ ನಾವು ಮಹಿಳೆಯರು ಅವರಿಗೆ ಬೆಂಬಲವನ್ನು ತೋರಿಸಿ ಅವರ ಸುರಕ್ಷೆಗಾಗಿ, ಮಹಿಳೆಯರ ಸುರಕ್ಷೆಗಾಗಿ ನಾವೆಲ್ಲ ಭಗಿನಿಯರು ನಾವು ಇವತ್ತು ರಸ್ತೆ ಮೇಲೆ ನಾವು ಬಂದಿದ್ದೀವಿ. ನಾವು ರಸ್ತೆ ಮೇಲೆ ಬಂದು ತೃಣಮೂಲ ಸರ್ಕಾರ ಏನೂ ಮಾಡ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಅಷ್ಟಲ್ಲದೆ ಗೃಹ ಮಂತ್ರಿಗಳಿಗೆ ನಾವು ಆವೇದನ ಕೊಡ್ತಾ ಇದ್ದೀವಿ. ಗೃಹ ಮಂತ್ರಿಗಳು ಇದರಲ್ಲಿ ಲಕ್ಷ್ಯ ಹಾಕಬೇಕು. ಲಕ್ಷ್ಯ ಹಾಕಿಬಿಟ್ಟು ಅಲ್ಲಿಯ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ವಜಾ ಮಾಡಬೇಕು. ಅಲ್ಲಿ ಒಂದು ಸುರಕ್ಷಿತ ವಾತಾವರಣ ತಯಾರು ಮಾಡುವಂಥ ಸರ್ಕಾರವನ್ನು ರಚಿಸಬೇಕು ಅಂತೇಳಿ ನಮ್ಮೆಲ್ಲರದು ವಿನಂತಿ. ನಾವು ಅದಕ್ಕೋಸ್ಕರ ಇವತ್ತು ರಸ್ತೆ ಮೇಲೆ ಬಂದು ನಿಂತಿದ್ದೀವಿ. ನಾವು ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ಥರದ ಚಟುವಟಿಕೆ ಇವತ್ತು ಆಗ್ತಾ ಇದೆ. ನಾವು ಇಡೀ ದೇಶದ ಮಹಿಳೆಯರು ಬಂಗಾಳದ ಮಹಿಳೆಯರ ಜೊತೆಗೆ ನಾವು ಇದ್ದೀವಿ, ಒಟ್ಟಿಗೆ ಇದ್ದೀವಿ, ಅವರ ಬೆಂಬಲಿಗಾಗಿ ನಾವು ನಿಂತಿದ್ದೀವಿ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ನಾನು ಅಲ್ಕಾ ಇನಾಮದಾರ್, ಉನ್ನತಿ ಟ್ರಸ್ಟ್ನ ಸದಸ್ಯೆ. ಲಕ್ಷ್ಮೀ ಮಿರ್ಜಿ, ಉನ್ನತಿ ಟ್ರಸ್ಟ್ ಅಧ್ಯಕ್ಷ ಇಲ್ಲಿದ್ದಾರೆ. ಮತ್ತೆ ಬೇರೆ ಬೇರೆ ಸಂಘಟನೆಗಳ ಪ್ರಮುಖರು ಇಲ್ಲೇ ಇದ್ದಾರೆ. ಸಂಕಲ್ಪ ಸಿಂಧೆ, KMM ಕನ್ನಡ, ಬೆಳಗಾವಿ. ಟಿಳಕವಾಡಿ ರೈಲ್ವೆ 3ನೇ ಗೇಟಿನ ಸೇತುವೆ ಕಾಮಗಾರಿ ಶುರುವಾಗದೆ ಸೇತುವೆ ಕೆಳಗೆ ಮಣ್ಣಿನ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಇದರಿಂದ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಿಲಕವಾಡಿ ರೈಲ್ವೆ 3ನೇ ಗೇಟ್ ಸೇತುವೆ ಕಾಮಗಾರಿ ಶುರುವಾಗಿದೆ. ಸೇತುವೆಯ ಕೆಳಗೆ ಮಣ್ಣಿನ ಸಾಮ್ರಾಜ್ಯ ನಿರ್ಮಾಣವಾಗಿದೆ. ಇದರಿಂದ ವ್ಯಾಪಾರಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ 3ನೇ ರೈಲ್ವೆ ಗೇಟ್ ಬಳಿ ಹಲವು ಜನರು ಜೀವನವನ್ನ ಆರಂಭಿಸಿ 1.5 ವರ್ಷ ಕಳೆದಿದೆ. ಈ ಸೇತುವೆಯ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ. ಈ ಪ್ರದೇಶದಲ್ಲಿ ಮಾರ್ಬಲ್ ಅಂಗಡಿಗಳು, ಇಟ್ಟಿಗೆ ಮರಳು ಏಜೆನ್ಸಿಯಂತಹ ದೊಡ್ಡ ವ್ಯಾಪಾರದ ಅಂಗಡಿಗಳು ಇವೆ. ಸರಕು ಸಾಗಣೆ ವೇಳೆ ಹಲವು ಲಾರಿಗಳು ಕೆಸರಿನಲ್ಲಿ ಸಿಲುಕಿಕೊಂಡಿದ್ದು ಕ್ರೇನ್ ಮೂಲಕ ಈ ಸಾಮಾನುಗಳನ್ನು ತೆಗೆಯುವ ಸಮಯ ಬಂದಿದೆ ಎಂದು ಈ ವೇಳೆ ಹೇಳಲಾಗಿದೆ. गए 1 साल से काम तो बंद ही पड़ा है. इधर रोड का बंद पड़ा है. वो पैकअप भी करके गया लेकिन रास्ता कुछ करके नहीं गए. बहुत बार एप्लीकेशन दिया तो भी क्या नहीं. परसों हम लोग JCB लेके थोड़ा क्लियर कराया तो भी अभी बारिश की वजह से और चिक्कल हो रहा है. गाड़ी फिसल के गिर रहा है. ट्रक वगैरह अटक रहा है. क्रेन नहीं तो JCB ला के धक्का मार के निकालना पड़ रहा है. 1 साल से उतना ही. अभी बारिश ज़रा ज़ोर हुआ है तब से तो और ज़्यादा हो गया. वो ऊपर से लोखंड के बार वगैरह भी निकले उसमें से, अंदर से कहाँ से, वो भी गाड़ी का टायर वगैरह फटने का चांस है. कोई भी गाड़ी आ रहा अटक रहा है. परसों एक ट्रक अटका, उसको JCB ला के निकाला है रात को. LNT वालों का भी काम नहीं हो रहा उधर. वो भी खड्डा खोद के गया है, वो भी नीचे दब रहा है. अभी भी पाइप भी डाला नहीं है, खड्डा मुझा के गया है लेकिन वो अंदर पूरा और डसते जा रहा है. तो वहाँ भी गाड़ी लगाना नहीं आ रहा है. इसलिए वहाँ मैं एक एंगल रॉड रख दिया, कोई गाड़ी ना लगाए करके फंसे करके. ಆದಷ್ಟು ಬೇಗ ಈ ರೈಲ್ವೆ ಸೇತುವೆ ಕಾಮಗಾರಿ ಆರಂಭಿಸಿ ಸಮಸ್ಯೆ ಬಗೆಹರಿಸಬೇಕೆಂಬುದು ಈ ಭಾಗದ ನಾಗರಿಕರ ಆಗ್ರಹವಾಗಿದೆ. ಸ್ವತಃ ನೂತನ ಸಂಸದ ಜಗದೀಶ್ ಶೆಟ್ಟರ್, ಸುರೇಶ್ ಅಂಗಡಿಯವರ ಕನಸು ನನಸಾಗುವುದೇ ಎಂಬ ಚರ್ಚೆ ಈಗ ಶುರುವಾಗಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊನ್ನಿಹಾಳ್ ಗ್ರಾಮ ಮಾರುತಿ ದೇವಸ್ಥಾನದ ಆಸ್ತಿಯಾಗಿದೆ. ಮೋದಗಾ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿ ರಕ್ಷಣೆ ಕುರಿತು ಹುಲ್ಲುಗಾವಲಿನ ಜಾಗೆ ರಕ್ಷಣೆ ಮಾಡಬೇಕು. ಪ್ರಮೋದ್ ಮುತಾಲಿಕೆ ಹೇಳಿಕೆ. ಪಾಲಿಕೆ ವ್ಯಾಪ್ತಿಗೆ 112 ಎಕರೆ ದಂಡು ಮಂಡಳಿ ಜಾಗೆಯ ಶಿಫಾರಸು. ದಂಡು ಮಂಡಳಿ ಜಾಗೆಯನ್ನು ಪಾಲಿಕೆಗೆ ಹಸ್ತಾಂತರ ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ಅಗತ್ಯ. ಕಳೆದ ತಿಂಗಳ
ಮೇಲಿನಿಂದ ಗಗನಕ್ಕೇರಿದ ಈರುಳ್ಳಿ ಬೆಲೆ 2 ರಿಂದ 3 ರೂಪಾಯಿಗೆ ಇಳಿಕೆಯಾಗಿದೆ. ಈರುಳ್ಳಿ ಬೆಲೆ ಏರಿಳಿತಗಳಾಗಿವೆ, ವ್ಯಾಪಾರಸ್ಥರಿಂದ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದ.